ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಆ್ಯಂಡ್ ಹಾರ್ಮೋನ್ಸ್ ಇನ್ ಮೇಲ್ ಆ್ಯಂಡ್ ಫೀಮೇಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 7.4 ನೋಡಿ. ರೋಲ್ ಆಫ್ ಹಾರ್ಮೋನ್ಸ್ ಇನ್ ಇನಿಷಿಯೇಟಿಂಗ್ ರಿಪ್ರೊಡಕ್ಟಿವ್ ಫಂಕ್ಷನ್. ರೋಲ್ ಆಫ್ ಹಾರ್ಮೋನ್ಸ್ ಇನ್ ಇನಿಷಿಯೇಟಿಂಗ್ ರಿಪ್ರೊಡಕ್ಟಿವ್ ಅಂದರೆ ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಾರಂಭಿಸುವಲ್ಲಿ. ಈಗ ಸಂತಾನೋತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಆ ಪ್ರಾರಂಭ ಮಾಡಬೇಕಾದ್ರೆ ರೋಲ್ ಆಫ್ ಹಾರ್ಮೋನ್ಸ್ ಏನು, ಹಾರ್ಮೋನ್ಗಳ ಪಾತ್ರ ಏನು, ಹಾರ್ಮೋನ್ಸ್ಗಳು ಎಷ್ಟರ ಮಟ್ಟಿಗೆ ತಮ್ಮ ಫಂಕ್ಷನನ್ನು ಮಾಡುತ್ತೆ ಇನಿಷಿಯೇಟಿಂಗ್ ರಿಪ್ರೊಡಕ್ಟಿವ್ ಸ್ಟೇಜಲ್ಲಿ, ಸಂತಾನೋತ್ಪತ್ತಿ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ. Endocrine glands release hormones into the bloodstream to reach a particular body part called target site. Endocrine glands ಅಂದರೆ ನಮ್ಮ ದೇಹದ ಒಳಗಿರ್ತಕ್ಕಂತಹ ಗ್ರಂಥಿ, ಅಂತಃಸ್ರಾವಕ ಗ್ರಂಥಿ, ರಿಲೀಸ್ ಹಾರ್ಮೋನ್ಸ್ ಇಂಟು ದ ಬ್ಲಡ್ ಸ್ಟ್ರೀಮ್. ಏನು, ರಕ್ತಕ್ಕೆ, ನಮ್ಮ ರಕ್ತ ಪ್ರವಾಹಕ್ಕೆ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ, ಉತ್ಪತ್ತಿ ಮಾಡುತ್ತೆ. ಟು ರೀಚ್ ಎ ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ಕಾಲ್ಡ್ ಎ ಟಾರ್ಗೆಟ್ ಸೈಟ್. ಎಲ್ಲಿಗೆ? ಈ ಅಂತಃಸ್ರಾವಕ ಗ್ರಂಥಿಗಳು ಹಾರ್ಮೋನ್ಗಳನ್ನು ಗುರಿ ಅಂಗಗಳಿಗೆ, ಎಲ್ಲಿಗೆ? ಟಾರ್ಗೆಟ್ ಸೈಟ್ ಅಂತ ಏನು ಕರಿತೀವಿ. ಟಾರ್ಗೆಟ್ ಸೈಟ್ ಅಂದರೆ ಗುರಿ ಅಂಗ ಅಂತೇಳಿ. ಈ ಗುರಿ ಅಂಗಗಳಿಗೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ರಿಲೀಸ್ ದ ಹಾರ್ಮೋನ್ಸ್ ಆಗ್ತಿದೆಯಾ. ಹಾರ್ಮೋನ್ಗಳನ್ನು ಈ ಅಂತಃಸ್ರಾವಕ ಗ್ರಂಥಿಗಳು ಟಾರ್ಗೆಟ್ ಸೈಟಿಗೆ, ಗುರಿ ಅಂಗಗಳು ಅಂತ ಕರೆಯುವಂತಹ ಈ ಗುರಿ ಅಂಗಗಳಿಗೆ ರಿಲೀಸ್ ಮಾಡುತ್ತೆ ರಕ್ತ ಪ್ರವಾಹದ ಮೂಲಕ. ದ ಟಾರ್ಗೆಟ್ ಸೈಟ್ ರೆಸ್ಪಾನ್ಸ್ ಟು ದ ಹಾರ್ಮೋನ್ಸ್. ಈ ಗುರಿ ಅಂಗಗಳು ಏನು ಮಾಡುತ್ತೆ? ರೆಸ್ಪಾನ್ಸ್ ಟು ದ ಹಾರ್ಮೋನ್. ಈ ಹಾರ್ಮೋನ್ಗಳಿಗೆ ಪ್ರತಿಕ್ರಿಯೆಯನ್ನು ಬಿಡುಗಡೆ ಮಾಡುವಂತಹ ರಕ್ತ ಪ್ರವಾಹಕ್ಕೆ, ಈ ಹಾರ್ಮೋನ್ಗಳನ್ನು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತಲ್ಲ, ಈ ಬಿಡುಗಡೆ ಮಾಡುವಂತಹ ಈ ಹಾರ್ಮೋನ್ಗಳಿಗೆ ಗುರಿ ಅಂಗಗಳು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ದೇರ್ ಆರ್ ಮೆನಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ಅನೇಕ ಅಂತಃಸ್ರಾವಕ ಗ್ರಂಥಿಗಳು, ಅಂತಃಸ್ರಾವಕ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡು ಅಥವಾ ನಿರ್ನಾಳ ಗ್ರಂಥಿಗಳು ಅಂತೇಳಿ ಕರೀತಾರೆ. ನಾಳರಹಿತ, ಡಕ್ಟ್ಲೆಸ್. ಈಗ ಯಾವುದೇ ರೀತಿ ನಾಳಗಳಿರಲ್ಲ, ಡಕ್ಟ್ಸ್ ಇರಲ್ಲ. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್, ನಾಳರಹಿತ ಗ್ರಂಥಿಗಳು ತುಂಬ ಇದೆ. ದೇರ್ ಆರ್ ಮೆನಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. ನಮ್ಮ ದೇಹದಲ್ಲಿ ಅನೇಕ ಅಂತಃಸ್ರಾವ ಗ್ರಂಥಿಗಳು ಅಥವಾ ನಾಳರಹಿತ ಗ್ರಂಥಿಗಳು ಇದೆ, ಕಂಡುಬರುತ್ತೆ. ದ ಟೆಸ್ಟಿಸ್ ಆ್ಯಂಡ್ ಓವರೀಸ್ ಸೆಕ್ರೀಟ್ ಸೆಕ್ಸ್ ಹಾರ್ಮೋನ್. ಅನೇಕ ಹಾರ್ಮೋನ್ಗಳು ಸೆಕ್ರೀಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಈ ಹಾರ್ಮೋನ್ಸ್ಗಳೇ ಕಾರಣ. ನಮಗೆ ಸಡನ್ನಾಗಿ ಕೋಪ ಬರುತ್ತೆ, ಅಥವಾ ನಾವು ಸಡನ್ನಾಗಿ ಇಲ್ಲ ನನಗೆ ಇದು ಬೇಡ, ಅಥವಾ ನಮಗೇನೋ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಥವಾ ನನಗೇನೋ ನೋಡಬೇಕು ಅಂತ ಅನಿಸುತ್ತೆ, ಅಥವಾ ತುಂಬ ಎಂಜಾಯ್ ಆಗಿರಬೇಕು ಅನಿಸುತ್ತೆ, ಅಥವಾ ಲೋನ್ಲಿ ಆಗಿರಬೇಕು ಅನಿಸುತ್ತೆ. ಎಲ್ಲದಕ್ಕೂ ಈ ಹಾರ್ಮೋನ್ಸ್ಗಳೇ ಕಾರಣ, ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುವಂಥ ಹಾರ್ಮೋನ್. ಹಾಗೆ ನಮ್ಮ ದೇಹದಲ್ಲಿ ಕೆಲವೊಂದು ದ್ರವಗಳು ಉತ್ಪತ್ತಿ ಆಗುತ್ತೆ, ಕೆಲವೊಂದು ಭಾಗಗಳೇ, ಅವುಗಳಿಗೂ ಸಹ ಈ ಹಾರ್ಮೋನ್ಗಳು ಕಾರಣ ಆಗುತ್ತೆ. ದ ಟೆಸ್ಟೀಸ್ ಆ್ಯಂಡ್ ಓವರೀಸ್ ಸೆಕ್ರೀಟ್ಸ್. ನಮ್ಮ ವೃಷಣಗಳು, ಟೆಸ್ಟೀಸ್ ಬಾಯ್ಸಲ್ಲಿರ್ತಕ್ಕಂಥ ವೃಷಣಗಳು, ಓವರೀಸ್ ಹೆಣ್ಣು ಮಕ್ಕಳಿರ್ತಕ್ಕಂಥ ಅಂಡಾಶಯಗಳಲ್ಲಿ ಉತ್ಪತ್ತಿಯಾಗುವ ಸೆಕ್ರೀಟ್ಸ್ ಏನನ್ನು ಉತ್ಪತ್ತಿ ಮಾಡುತ್ತೆ? ಸೆಕ್ಸ್ ಹಾರ್ಮೋನ್ಸ್, ಲೈಂಗಿಕ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಯು ಹ್ಯಾವ್ ಜಸ್ಟ್ ಲರ್ನ್ ದಟ್ ದೀಸ್ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೇಲ್ ಆ್ಯಂಡ್ ಫೀಮೇಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಇದ್ರ ಬಗ್ಗೆ ಆಲ್ರೆಡಿ ನೀವು ಓದಿದ್ದೀರಾ. ಈ ಹಾರ್ಮೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಯಾವುದಕ್ಕೆ? ಇದು ಪುರುಷ ಮತ್ತು ಸ್ತ್ರೀಯರಲ್ಲಿ ಕಂಡುಬರುವ ಈ ಹಾರ್ಮೋನ್ಗಳು, ಈ ಲೈಂಗಿಕ ಹಾರ್ಮೋನ್ಗಳೇನು ಯಾವುದಕ್ಕೆ ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ? ಮೇಲು ಮತ್ತು ಫೀಮೇಲ್ನ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದರೆ ದ್ವಿತೀಯ ಲೈಂಗಿಕ ಲಕ್ಷಣಗಳಾದಂತಹ ಇವುಗಳಿಗೆ ಕಾರಣವಾಗಿದೆ. ಯಾವುದು? ಟೆಸ್ಟೀಸ್ ಮತ್ತು ಓವರೀಸ್ ಎಂಬುದು
ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ನಾವು ಆಲ್ರೆಡಿ ಏನು ಓದಿದ್ದೀವಿ. ಬ್ರೆಸ್ಟ್ ಬರುವಂಥದ್ದು, ಗಡ್ಡ ಮೀಸೆ ಬರುವಂಥದ್ದು, ಆ ಒಂದು ಹಾರ್ಮೋನ್ಸ್ಗಳಿಗೆ ಇವು ರೆಸ್ಪಾನ್ಸಿಬಲ್ ಕಾರಣ ಆಗಿರುತ್ತೆ. ಫರ್ದರ್ ದ ಸೆಕ್ಸ್ ಹಾರ್ಮೋನ್ಸ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಹಾರ್ಮೋನ್ಸ್ ಫ್ರಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಅದಲ್ಲದೆ ಈ ಸೆಕ್ಸ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತಲ್ಲ ಟೆಸ್ಟಿಸ್ ಮತ್ತು ಓವರೀಸಲ್ಲಿ, ಲೈಂಗಿಕ ಹಾರ್ಮೋನ್ಗಳು ನಿಯಂತ್ರಣದಲ್ಲಿಡುವಂತಹ ಹಾರ್ಮೋನ್ ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್. ಈ ಲೈಂಗಿಕ ಹಾರ್ಮೋನ್ಗಳನ್ನು ನಿಯಂತ್ರಣದಲ್ಲಿರುವಂತೆ ಮಾಡುವುದು ಈ ಪಿಟ್ಯೂಟರಿ ಗ್ರಂಥಿ. ಅರ್ಥ ಆಯ್ತಾ? ಪಿಟ್ಯೂಟರಿ ಸೆಕ್ರೀಟ್ಸ್ ಮೆನಿ ಹಾರ್ಮೋನ್ಸ್. ಆದರೆ ಪಿಟ್ಯೂಟರಿ ಗ್ಲ್ಯಾಂಡ್ಸು ಅನೇಕ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ, ಸೆಕ್ರೀಟ್ ಮಾಡುತ್ತೆ. ಒನ್ ಆಫ್ ವಿಚ್ ಮೇಕ್ಸ್ ಓವಾ ಮೆಚ್ಯೂರ್ ಇನ್ ದ ಓವರೀಸ್. ಅದರಲ್ಲಿ ಒಂದು ಯಾವುದು? ಅಂಡಾಶಯವು ಬೆಳೆದ ನಂತರ ಅಂಡಾಶಯದಲ್ಲಿ ಕಂಡುಬರುವಂಥ ಓವಾ, ಎಗ್, ಅಂಡಾಣುವನ್ನು ಉತ್ಪತ್ತಿ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್ಸೇ. ಪಿಟ್ಯೂಟರಿ ಗ್ರಂಥಿ ಅನೇಕ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತದೆ. ಅದರಲ್ಲಿ ವಿಚ್ ಮೇಕ್ಸ್ ಓವಾ ಮೆಚ್ಯೂರ್ ಇನ್ ದ ಓವರೀಸ್. ಅಂಡಾಶಯದಲ್ಲಿ ಅಂಡಾಣುಗಳನ್ನು ಪಕ್ವತೆಯನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯವನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಮಾಡುತ್ತೆ. ಆ್ಯಂಡ್ ಸ್ಪರ್ಮ್ಸ್ ಫಾರ್ಮ್ ಇನ್ ದ ಟೆಸ್ಟಿಸ್. ಅದೇ ರೀತಿ ಬಾಯ್ಸಲ್ಲಿ ವೃಷಣಗಳಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವುದರಲ್ಲಿ ಈ ಒಂದು ಪಿಟ್ಯೂಟರಿ ಗ್ರಂಥಿ ಸಹಾಯ ಮಾಡುತ್ತೆ. ಅದಾಯ್ತಾ? ಬಾಯ್ಸಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆದರೆ ಗರ್ಲ್ಸಲ್ಲಿ ಓವರೀಸ್, ಓವಾ, ಅಂಡಾಣು ಉತ್ಪತ್ತಿಯನ್ನು ಆಗುತ್ತೆ. ಈ ಎರಡನ್ನು ಉತ್ಪತ್ತಿ ಮಾಡೋದು ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಹಾರ್ಮೋನ್ಸ್ ಫ್ರಮ್ ಪಿಟ್ಯೂಟರಿ ಸ್ಟಿಮ್ಯುಲೇಟ್ಸ್ ಟೆಸ್ಟಿಸ್ ಆ್ಯಂಡ್ ಓವರೀಸ್ ಟು ರಿಲೀಸ್ ಟೆಸ್ಟೋಸ್ಟಿರಾನ್ ಇನ್ ಮೇಲ್ ಆ್ಯಂಡ್ ಈಸ್ಟ್ರೋಜನ್ ಇನ್ ಫಿಮೇಲ್. ಪಿಟ್ಯೂಟರಿ ಹಾರ್ಮೋನ್ಸ್ ಫ್ರಮ್ ಪಿಟ್ಯೂಟರಿ ಸ್ಟಿಮ್ಯುಲೇಟ್ಸ್. ಪಿಟ್ಯೂಟರಿ ಗ್ರಂಥಿಯು ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ಗಳಾದ ಟೆಸ್ಟಿಸ್, ವೃಷಣ ಮತ್ತು ಓವರೀಸ್, ಅಂಡಾಶಯವು ಉತ್ಪತ್ತಿ ಮಾಡುವ ಅಂಡಾಣುಗಳನ್ನು ಮತ್ತು ಅಂಡಾಣುಗಳನ್ನು ಮತ್ತು ವೃಷಣಗಳನ್ನು ಉಂಟು ಮಾಡುವಂತಹ ರಿಲೀಸ್ ಮಾಡುವಂತಹ ಒಂದು ಹಾರ್ಮೋನ್ಗಳು ಯಾವುದು ಅಂದರೆ ಮೇಲ್ಸ್, ಬಾಯ್ಸಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನನ್ನು ಉಂಟು ಮಾಡುತ್ತೆ. ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನನ್ನು ಉಂಟು ಮಾಡುತ್ತೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ಸು. ಅರ್ಥಾಯ್ತಾ? ಪಿಟ್ಯೂಟರಿ ಗ್ಲ್ಯಾಂಡ್ಸೇ ಸೆಕ್ಸ್ ಹಾರ್ಮೋನನ್ನು ಉತ್ಪತ್ತಿ ಮಾಡೋದು. ಆದರೆ ಯಾವ ಹಾರ್ಮೋನನ್ನು ಸೆಕ್ರೇಟ್ ಮಾಡುತ್ತೆ? ಈ ಪಿಟ್ಯೂಟರಿ ಗ್ಲ್ಯಾಂಡು ಬಾಯ್ಸಲ್ಲಾದರೆ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಹಾಗಾಗಿ ಆ ಟೆಸ್ಟೀಸ್ಗಳು ಏನು ಮಾಡುತ್ತೆ? ಸ್ಪರ್ಮ್ನ ರಿಲೀಸ್ ಮಾಡುತ್ತೆ. ಟೆಸ್ಟೋಸ್ಟಿರಾನ್, ಟೆಸ್ಟೀಸ್. ಅದೇ ರೀತಿ ಈಸ್ಟ್ರೋಜನ್ ಇಂದ ಓವರೀಸ್. ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಓವರೀಸಲ್ಲಿ ಓವಾ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಯಿತಾ? ಇದಾದ ನಂತರ ರಿಲೀಸ್ಡ್ ಇನ್ ದ ಬ್ಲಡ್ ಸ್ಟ್ರೀಮ್ ಆ್ಯಂಡ್ ರೀಚ್ ಪಾರ್ಟ್ಸ್ ಆಫ್ ದ ಬಾಡಿ ಟಾರ್ಗೆಟ್ ಸೈಟ್. ರಕ್ತ ಪ್ರವಾಹಕ್ಕೆ ಬಿಡುಗಡೆಗೊಂಡು ಇವು ದೇಹದಲ್ಲಿ ಗುರಿ ಅಂಗಗಳಿಗೆ ತಲುಪುತ್ತೆ. ಈ ಹಾರ್ಮೋನ್ಸ್ಗಳು ರಿಲೀಸ್ಡ್ ಇನ್ ಬ್ಲಡ್ ಸ್ಟ್ರೀಮ್, ರಕ್ತ ಪ್ರವಾಹಕ್ಕೆ ಬ್ಲಡ್ಡಿಗೆ ರಿಲೀಸ್ ಮಾಡಿಬಿಡುತ್ತೆ ಈ ಹಾರ್ಮೋನ್ಸ್ಗಳನ್ನ. ಆದರೆ ಬ್ಲಡ್ಡಿಗೆ ಬಂದ ನಂತರ ಬ್ಲಡ್ಡಿಂದ ಎಲ್ಲಿಗೆ ರೀಚ್ ಆಗುತ್ತೆ? ಆ್ಯಂಡ್ ರೀಚ್ ಪಾರ್ಟ್ಸ್ ಆಫ್ ದ ಬಾಡಿ, ದೇಹದ ಟಾರ್ಗೆಟ್ ಸೈಟ್ಗೆ, ಗುರಿ ಅಂಗಗಳಿಗೆ, ನಿರ್ದಿಷ್ಟ ಅಂಗಗಳಿಗೆ ಅದು ಹೋಗಿ ತಲುಪುತ್ತೆ. ಈಗ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡು ಬ್ಲಡ್ಡಿಗೆ ಫುಲ್ ರಿಲೀಸ್ ಮಾಡಿಬಿಡುತ್ತೆ ಹಾರ್ಮೋನ್ಸ್. ಆದರೆ ಅದು ಎಲ್ಲಿಗೆ ಹೋಗಿ ತಲುಪಬೇಕು? ಈಗ ನಮ್ಮ ಕಣ್ಣಲ್ಲಿ ಎಕ್ಸಾಂಪಲ್ ನೋಡಿ, ಹಾರ್ಮೋನ್ಸ್ ಸೆಕ್ರೆಟ್. ನಮಗೆ ಯಾವುದೋ ತುಂಬ ದುಃಖ ಆಯಿತು, ಆಯಿತಾ? ಎಮೋಷನಲ್ ಹಾರ್ಮೋನ್ಸ್ ಅಂತ ಕರೀತಾರೆ. ಅಡ್ರಿನಲ್ ಗ್ಲ್ಯಾಂಡ್ ಅಂತೇಳಿ ಗ್ರಂಥಿ, ಅದು ನಮ್ಮ ಎಮೋಷನಲ್ ಹಾರ್ಮೋನು, ನಮ್ಮ ಭಾವನೆಯನ್ನು ಚೇಂಜ್ ಮಾಡೋ. ಈಗ ನಮ್ಗೆ ಯಾರೋ ಒಬ್ಬ ಇದ್ರು, ನಮಗೆ ತುಂಬ ದುಃಖ ಆಯಿತು. ಯಾಕಾಗ ದುಃಖ ಆದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಹೇಳಿ? ಯಾಕೆ ಕಣ್ಣಲ್ಲಿ ನಮ್ಗೆ ನೀರು ಬರಬೇಕು? ಅದು ಹೇಗೆ ಗೊತ್ತಾಗೋದು? ನಮ್ಮ ಮನಸ್ಸಿಗೆ ದುಃಖ ಆಗಿರುತ್ತೆ, ಅಂದರೆ ಕಣ್ಣಲ್ಲಿ ಏನೇನು ನೀರು ಬರುತ್ತೆ? ಅಲ್ಲಿ ಹಾರ್ಮೋನ್ ಸೆಕ್ರೇಟ್ ಆಗಿರುತ್ತೆ. ಆದರೆ ಹಾರ್ಮೋನ್ ನಿರ್ದಿಷ್ಟವಾಗಿ ಕಣ್ಣೀರು ಬರುವಂತೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಎಂಬ ಗ್ರಂಥಿ ಇದೆ ಕಣ್ಣಿನಲ್ಲಿ, ಅದು ಕಣ್ಣೀರನ್ನು ಉಂಟು ಮಾಡುತ್ತೆ. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತೇಳಿ, ಲ್ಯಾಕ್ರಿಮಲ್ ಗ್ರಂಥಿ ಅಂತೇಳಿ. ಆ ಪಿಟ್ಯೂಟರಿ ಗ್ಲ್ಯಾಂಡು ರಕ್ತಕ್ಕೆ ಆ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಆದರೆ ಅದು ಬಂದು ಎಲ್ಲಿಗೆ ತಲುಪುತ್ತೆ? ಟಾರ್ಗೆಟ್ ಸೈಟ್, ಗುರಿ ಅಂಗ. ನಮ್ಮ ದೇಹದ ಗುರಿ ಅಂಗ ಅಂತ ಯಾವುದು? ಕಣ್ಣು. ಕಣ್ಣೀರು ಬರೋದಕ್ಕೆ ಕಣ್ಣೀರು ಕಿವಿಯಲ್ಲಿ ಬರೋಕ್ಕಾಗತ್ತಾ? ಕಣ್ಣಲ್ಲೇ ಬರಬೇಕು ಅಲ್ವಾ? ಹಾಗಾಗಿ ಅಲ್ಲಿಗೆ ತಲುಪಿಸೋವಂಥದ್ದು ಯಾವುದು?
ಅಲ್ಲಿಗೆ ಬಂದು ಸೇರುತ್ತೆ, ರೀಚ್ ಆಗುತ್ತೆ. ಅದನ್ನೇ ಗುರಿ ಅಂಗ ನಮ್ಮದು ಆರ್ಗನ್ಸ್ ಐಸ್. ಅಲ್ಲಿ ಬ್ಲಡ್ಡಲ್ಲಿ ಇದ್ದಂತಹ ಒಂದು ಹಾರ್ಮೋನು ರೀಚ್ ದ ಪಾರ್ಟ್ಸ್ ಆಫ್ ದ ಬಾಡಿ, ನಮ್ಮ ದೇಹದ ಒಂದು ಅಂಗವಾದಂತಹ ಟಾರ್ಗೆಟ್ ಸೈಟಿಗೆ ಬಂದು ಅಲ್ಲಿಗೆ ಬಂದಾಗ ಏನಾಗುತ್ತೆ, ಕಣ್ಣಿಂದ ನೀರು ಬರುತ್ತೆ. ಹಾಗೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ನಿರ್ದಿಷ್ಟವಾದ ಅಂಗಗಳಿಗೆ ರೀಚ್ ಆಗಿ ಅಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಆದರೆ ಮೇನ್ ಹಾರ್ಮೋನ್ ಎಲ್ಲಿಂದ ಸೆಕ್ರೀಟ್ ಆಗುತ್ತೆ, ಪಿಟ್ಯುಟರಿ ಗ್ಲ್ಯಾಂಡ್ಸಿಂದ ಅಷ್ಟೆ. ನೆಕ್ಸ್ಟು ಸ್ಟಿಮ್ಯುಲೇಟ್ ಚೇಂಜಸ್ ಇನ್ ದ ಬಾಡಿ ಅಟ್ ದ ಆನ್ಸೈಟ್ ಆಫ್ ಪ್ಯುಬರ್ಟಿ. ಪ್ರೌಢಾವಸ್ಥೆಯ ಪ್ರಾರಂಭದಲ್ಲಿ ದೇಹದಲ್ಲಿನ ಬದಲಾವಣೆಗಳನ್ನು ಪ್ರಚೋದಿಸುತ್ತದೆ. ಈಗ ರಿಲೀಸ್ ಆದಂಥ ಹಾರ್ಮೋನ್ಸ್ಗಳೇನಾಗುತ್ತೆ ಪ್ರೌಢಾವಸ್ಥೆಯಲ್ಲಿ, ಪ್ಯುಬರ್ಟಿನಲ್ಲಿ. ನಾವೆಲ್ಲ ಒಂದು ಏಜಿಗೆ ಬಂದ್ವಿ. ಪ್ಯುಬರ್ಟಿಗೆ ಅಂದರೆ ಸ್ಟಿಮ್ಯುಲೇಟ್ ಚೇಂಜಸ್ ಇನ್ ದ ಬಾಡಿ, ನಮ್ಮ ದೇಹದ ಬದಲಾವಣೆಯಾಗುತ್ತೆ ಅಲ್ವಾ. ನಮ್ಮ ದೇಹದಲ್ಲಿ ಬಾಯ್ಸ್ ಗರ್ಲ್ಸಲ್ಲೆಲ್ಲ ಎಷ್ಟೊಂದು ಅವ್ರ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ, ಓದಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಅವುಗಳನ್ನ ಪ್ರಚೋದಿಸೋದೇ ಈ ಹಾರ್ಮೋನ್ಸ್ಗಳು, ಗೊತ್ತಾಯ್ತಾ. ಸೊ ದ ಆನ್ಸೆಟ್ ಆಫ್ ಪ್ಯುಬರ್ಟಿ ಇಸ್ ಕಂಟ್ರೋಲ್ಡ್ ಬೈ ಹಾರ್ಮೋನ್ಸ್. ತಾರುಣ್ಯಾವಸ್ಥೆಯ ಪ್ರಾರಂಭವು ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತೆ. ಅರ್ಥ ಆಯ್ತಾ. ನಮ್ಮ ಪ್ಯುಬರ್ಟಿ, ನಾವು ಈ ಒಂದು ಹೈಸ್ಕೂಲಿಂದ ಕಾಲೇಜ್, ಪಿ ಯು ಸೆಕೆಂಡ್ ಪಿ ಯು ಫಸ್ಟ್ ಇಯರ್ ಡಿಗ್ರಿವರೆಗೂ ನಾವು ನಮ್ಮ ಕಂಟ್ರೋಲಲ್ಲೇ ಇರಲ್ಲ ಅಲ್ವಾ. ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತಿರುತ್ತೆ, ಏನೇನೋ ಥಿಂಕ್ ಮಾಡ್ತಿರ್ತೀವಿ, ಏನೇನೋ ಆಸೆಗಳು ಉಂಟಾಗುತ್ತೆ. ಹಾಗೆ ನಮ್ಮ ಗುರಿಗಳು ಬದಲಾಗುತ್ತೆ, ಗೋಲ್ಸ್ ಚೇಂಜ್ ಆಗುತ್ತೆ, ನಮ್ಮ ಬಾಡಿನಲ್ಲಿ ಚೇಂಜ್ ಆಗುತ್ತೆ. ಹೀಗೆ ಅನೇಕ ನಮ್ಮ ತಾರುಣ್ಯಾವಸ್ಥೆಯ ಪ್ರಾರಂಭ ನಮ್ಮ ಕಂಟ್ರೋಲಲ್ಲಿರಲ್ಲ. ಅದು ಯಾವುದರ ಕಂಟ್ರೋಲಲ್ಲಿರುತ್ತೆ, ಕಂಟ್ರೋಲ್ ಬೈ ಹಾರ್ಮೋನ್ಸ್, ಹಾರ್ಮೋನ್ಗಳ ನಿಯಂತ್ರಣದಲ್ಲಿ ಇರುತ್ತೆ. ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತೆ ನಮ್ಮ ಭಾವನೆಗಳು, ಗೊತ್ತಾಯ್ತಾ. ಓಕೆ. Paheli and Boja have now understood that puberty marks the beginning of the reproductive period when one becomes capable of reproduction. ಪಹೇಲಿ ಮತ್ತು ಬೋಜಾಗೆ ಒಂದು ಅರ್ಥ ಆಯಿತು. ಏನು, ಈ ಒಂದು ಪ್ಯುಬರ್ಟಿ, ತಾರುಣ್ಯಾವಸ್ಥೆ ಎಂಬ ಅಂತ ಏನು ಸಮಯ ಅನ್ನೋದು ಪ್ಯುಬರ್ಟಿ ಸಮಯದ ನಂತರ ಸಮರ್ಥನಾಗುವ, ಅಂದರೆ ಪ್ರೌಢಾವಸ್ಥೆಯ ನಂತರ ಅವನು ಯಾವುದಕ್ಕೆ ಸಮರ್ಥನಾಗ್ತಾನೆ, ಸಂತಾನೋತ್ಪತ್ತಿ ಅವಧಿ ಪ್ರಾರಂಭವಾಗುವುದನ್ನು ಈ ಪ್ರೌಢಾವಸ್ಥೆ ಅಂದರೆ ಸಂತಾನೋತ್ಪತ್ತಿಗೆ, ರಿಪ್ರೊಡಕ್ಟಿವ್ ಪೀರಿಯಡ್ಸ್ ವೆನ್ ಒನ್ಸ್ ಬಿಕಮ್ ಕೇಪಬಲ್ ಟು ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ ಮಾಡೋದಕ್ಕೆ ಪ್ರಾರಂಭವಾಗುವ ಒಂದು ಹಂತ ಇದು. ಸಂತಾನೋತ್ಪತ್ತಿ ಅವಧಿಯಾಗಿದ್ದು ಅದು ಪ್ರಾರಂಭವಾಗುವುದನ್ನು ಪ್ರೌಢಾವಸ್ಥೆ ಸೂಚಿಸುತ್ತದಂತೆ. ಈ ಒಂದು ಪ್ಯುಬರ್ಟಿ ಏಜು, ಪ್ರೌಢಾವಸ್ಥೆಗೆ ಬಂದಿದ್ದೀವಿ, ನಾವು ದೊಡ್ಡವರಾಗಿದ್ದೀವಿ ಅಂತ ಸೂಚಿಸೋದಲ್ಲದೆ ಒಂದು ಸಂತಾನೋತ್ಪತ್ತಿ ಅವಧಿಯಾಗಿದ್ದು ಅದೇನು ಆ ಸಂತಾನೋತ್ಪತ್ತಿಯನ್ನು ಪ್ರಾರಂಭಿಸುವ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಅಂತ ಇದು ಅಂಥೇಳಿ ತಿಳಿಸುತ್ತೆ. ಬಟ್ ದೇ ವಾಂಟ್ ಟು ನೋ ಇಫ್ ರಿಪ್ರೊಡಕ್ಟಿವ್ ಲೈಫ್ ಒನ್ಸ್ ಬಿಗಿನ್ ಕಂಟಿನ್ಯೂಸ್ ಆರ್ ಇಟ್ ಎಂಡ್ ಸಮ್ ಟೈಮ್. ಆದರೆ ಸಂತಾನೋತ್ಪತ್ತಿ ಜೀವನ ಒಮ್ಮೆ ಪ್ರಾರಂಭವಾದರೆ ನಿರಂತರವಾಗಿ ಮುಂದುವರಿಯುತ್ತಾ ಅಥವಾ ಸ್ವಲ್ಪ ಸಮಯದ ವರೆಗೆ ಮಾತ್ರ ಇರುತ್ತಾ, ಅಥವಾ ಜೀವನದಲ್ಲಿ ಸಂತಾನೋತ್ಪತ್ತಿ ಅಂತ ನಮ್ಮ ಓಲ್ಡ್ ಲೈಫಲ್ಲಿ ಇರುತ್ತಾ ಅಂತೇಳಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ಬಟ್ ದೇ ವಾಂಟ್ ಟು ನೋ ರಿಪ್ರೊಡಕ್ಟಿವ್ ಲೈಫ್, ಸಂತಾನೋತ್ಪತ್ತಿಯ ಜೀವನ ಅನ್ನೋದು ಒನ್ಸ್ ಬಿಗಿನ್ಸ್ ಒಮ್ಮೆ ಪ್ರಾರಂಭ ಆದರೆ ಇಟ್ಸ್ ಕಂಟಿನ್ಯೂಸ್, ಅದು ನಿರಂತರವಾಗಿರುತ್ತಾ, ಆರ್ ಇಟ್ ಎಂಡ್ ಸಮ್ ಟೈಮ್, ಆದರೆ ಇದು ಒಂದು ಹಂತದಲ್ಲಿ ಎಂಡ್ ಆಗುತ್ತಾ, ನಿಂತು ಹೋಗುತ್ತಾ. ಪ್ರಾರಂಭವಾದರೆ ನಿರಂತರವಾಗಿರುತ್ತಾ ಅಥವಾ ಮುಂದುವರಿಯುತ್ತಾ ಅಥವಾ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತಾ ಅನ್ನೋದು, ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳುತ್ತಾ ಅಂತ ಅದ್ರ ಬಗ್ಗೆ ಸಮರ್ಥವಾಗಿ ತಿಳ್ಕೊಳ್ಳೋಕ್ಕೆ ಇಬ್ಬರಿಗೂ ಪಹೇಲಿ ಮತ್ತು ಬೋಜಾಗೆ ಕುತೂಹಲವಾಗಿದೆ. My dear student, ಇಷ್ಟರಲ್ಲಿ
ಮತ್ತು ಇನ್ನೊಂದು ವಿಷಯ, ಪ್ಯುಬರ್ಟಿ ಅಂದರೆ ಇಸ್ ನಾಟ್ ಓನ್ಲಿ ಎ ರಿಪ್ರೊಡಕ್ಟಿವ್ ಲೈಫ್. ಸಂತಾನೋತ್ಪತ್ತಿಗೆ ತಯಾರಾಗುವಂಥ ಹಂತ ನಿಜ, ಸಂತಾನೋತ್ಪತ್ತಿ ಮಾಡೋದಕ್ಕೆ. ಆದರೆ ನೀವು ಇದರಲ್ಲಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂದರೆ, ಎಲ್ಲರೂ ನಾವೆಲ್ಲರೂ ದೊಡ್ಡವರಾಗಿದ್ದೀವಿ ಅಂದರೆ ಇಸ್ ನಾಟ್ ಓನ್ಲಿ ಫಾರ್ ರಿಪ್ರೊಡಕ್ಟಿವ್, ಸಂತಾನೋತ್ಪತ್ತಿ ಮಾಡೋದಕ್ಕೆ ಮಾತ್ರ ಅಲ್ಲ, ಎಲ್ಲ ವಿಧದಿಂದಲೂ ನಮ್ಮ ಆಲೋಚನೆಗಳಿಂದ ನಮ್ಮ ಗುರಿಗಳನ್ನು ತಲುಪೋದಕ್ಕೆ, ನಮ್ಮ ಥಿಂಕಿಂಗ್, ನಮ್ಮ ಚಿಂತನೆಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ, ಎಲ್ಲದಕ್ಕೂ ಈ ಒಂದು ತಾರುಣ್ಯಾವಸ್ಥೆ, ಪ್ರೌಢಾವಸ್ಥೆ ಅನ್ನೋದು ಒಂದು ಪ್ರಮುಖವಾದ ಹಂತವಾಗಿರುತ್ತೆ. ಅದರಲ್ಲಿ ಪ್ರತಿಯೊಂದು ಒಂದು ಬಾಯ್ಸ್, ಒಂದು ಗರ್ಲ್ಸು ರಿಪ್ರೊಡಕ್ಟಿವ್ ಏಜ್ಗೆ ಬಂದಿದ್ದಾರೆ. ಆ ಒಂದು ಕೇಪಬಿಲಿಟಿ ಅವ್ರಿಗೆ ಆ ಒಂದು ಪ್ರಾರಂಭವಾಗಿದೆ. ಸಂತಾನೋತ್ಪತ್ತಿ ಮಾಡೋದಕ್ಕೆ ಒಂದು ಪ್ರಾರಂಭಿಕ ಹಂತ ಇಲ್ಲಿಂದ ಶುರುವಾಗುತ್ತೆ ಅನ್ನೋದು ಈ ತಾರುಣ್ಯಾವಸ್ಥೆ, ಪ್ಯುಬರ್ಟಿ, ಪ್ರೌಢಾವಸ್ಥೆಯ ಒಂದು ಪ್ರಾಮುಖ್ಯತೆ. ಅಂದರೆ ಆ ಈ ಟೈಮಲ್ಲಿ ಏನು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದ್ರಿಂದ ಅವರ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ, ಅನೇಕ ಚಿಂತನೆಗಳು, ಆಲೋಚನೆಗಳು ಬರೋದರಿಂದ ಅವರ ಮನಸ್ಥಿತಿ ಬೇರೆ ರೀತಿಯಾಗಿರುತ್ತೆ. ಆದರೆ ಇನ್ನೂ ಕೆಲವರಲ್ಲಿ ಪ್ರೌಢಾವಸ್ಥೆ ಅಂದರೆ ಪ್ರೌಢತೆ ಅನ್ನೋದು ಕೇವಲ ದೇಹಕ್ಕೆ ಮಾತ್ರ ಅಲ್ಲ, ಕೆಲವರ ಮನಸ್ಸಿನಲ್ಲೂ ಪ್ರೌಢತೆ, ಪಕ್ವತೆ, ಮೆಚ್ಯೂರಿಟಿ ಅನ್ನೋದು ಬೆಳೆದ್ಬಿಡುತ್ತೆ. ಅವರು ತಮ್ಮ ತಮ್ಮ ಗುರಿಗಳನ್ನ ನಿರ್ಧರಿಸ್ಕೋತಾರೆ, ತಮ್ಮ ತಮ್ಮ ಆಸೆಗಳನ್ನು ಹೆಚ್ಚು ಮಾಡ್ಕೊಳ್ತಾರೆ, ಅವರ ಗೋಲ್ಸ್ಗಳನ್ನ ರೀಚ್ ಆಗೋದಕ್ಕೆ ಅನೇಕ ಕನಸುಗಳನ್ನ ಕಾಣ್ತಾರೆ. ಯಾರೋ ಒಬ್ಬರು IAS ಆಫೀಸರ್ ಆಗಬೇಕು, ಯಾರೋ ಒಬ್ಬರು ನಾನು ಪೊಲೀಸ್ ಆಗಬೇಕು, ಅಥವಾ ಯಾರೋ ಒಬ್ಬರು ನಾನು ಕಮಿಷನರ್ ಆಗಬೇಕು ಅಂತನೋ, ಅಥವಾ ಒಬ್ಬರು ಒಳ್ಳೆ ಗುಡ್ ಸಿಂಗರ್ ಆಗಬೇಕು ಅಂತನೋ, ಈ ರೀತಿ ತಮ್ಮ ತಮ್ಮ ಗೋಲ್ಸ್ಗಳನ್ನ ರೀಚ್ ಆಗೋದಕ್ಕೆ, ಅದ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸುವಂಥದ್ದು. ಅವರ ಸೆಲ್ಫ್ ಕಾನ್ಷಿಯಸ್ನೆಸ್ ಅಂತ ಏನು ಕರೀತಾರೆ, ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಂತವೇ, ಪ್ರಾರಂಭಿಕ ಹಂತವೇ ಈ ಪ್ಯುಬರ್ಟಿ, ತಾರುಣ್ಯಾವಸ್ಥೆ, ಅಡಲೋಸೆನ್ಸ್ ಅಂತ ಏನು ಕರಿತೀವಿ. ಯಾರ ಮಾತನ್ನು ಕೇಳಲ್ಲ ಈ ಹಂತದಲ್ಲಿ. ಅವರವರ ಗುರಿಗಳನ್ನು, ಅವರವರ ಗೋಲ್ಸ್ಗಳನ್ನ ಅವರೇ ನಿರ್ಧರಿಸುವಂತಹ ಈಸ್ ಅ ಪ್ರೀಷಿಯಸ್ ಟೈಮ್ ಟು ಎವ್ರಿ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಂಡ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಡಿ. ಅವರು ಆದಷ್ಟು ಈಸಿಯಾಗಿ ಅರ್ಥ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಕಲೀರಿ. ಆ್ಯಂಡ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಕ್ಬಿಡುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಇವತ್ತಿಂದು ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಅಂಡರ್ಲೈನ್ ಮಾಡಿಕೊಂಡು ಇಂಪಾರ್ಟೆಂಟ್ ವರ್ಡ್ಸ್ನ ಆಡಿಯೋನ ಕೇಳಿಸ್ಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ವಾಟ್ ಈಸ್ ಟಾರ್ಗೆಟ್ ಸೈಟ್? ಟಾರ್ಗೆಟ್ ಸೈಟ್ ಅಂದರೆ ಏನು? ವಿಚ್ ಗ್ಲ್ಯಾಂಡ್ ವಿ ಕಾಲ್ ಡಕ್ಲೆಸ್ ಗ್ಲ್ಯಾಂಡ್? ಯಾವ ಗ್ಲ್ಯಾಂಡನ್ನು ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ? ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್. Write a short note on pituitary gland secrete in male and female hormones. ಮೇಲ್ ಮತ್ತು ಫೀಮೇಲ್ ನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಸೆಕ್ರೇಟ್ ಮಾಡುವಂತಹ ಹಾರ್ಮೋನ್ಸ್ ಬಗ್ಗೆ ಶಾರ್ಟ್ ನೋಟ್. ಅದೇ ಟೆಸ್ಟಿಸ್, ಓವರೀಸ್ನ ಸೆಕ್ರೇಟ್ ಮಾಡುತ್ತೆ, ಅದು ಯಾವ ರೀತಿ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಇದನ್ನು ಪಾಯಿಂಟ್ಸ್ ಮಾಡಿ ಬರೀರಿ. ಆ್ಯಂಡ್ in puberty, the male and female or girls or boys can be changed. How can be changed with the controls of hormones? Why? ಗರ್ಲ್ಸ್ ಅಥವಾ ಬಾಯ್ಸಲ್ಲಿ ಈ ಪ್ರೌಢಾವಸ್ಥೆಯಲ್ಲಿ ಪ್ಯುಬರ್ಟಿನಲ್ಲಿ ಹಾರ್ಮೋನ್ಸಿಂದ ಕಂಟ್ರೋಲ್ ಆಗಿರುತ್ತೆ. ಯಾಕೆ? ವೈ ಅಂತ, ಅಥವಾ ಹೌ, ಹೇಗೆ ಅಂತೇಳಿ ಈ ಮೂರು ಪಾಯಿಂಟ್ಸನ್ನ ಬರೀಬೋದು, ಅಥವಾ ಇದನ್ನು ಬರೀಬೋದು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅದನ್ನು ಬರೀರಿ. And give 2 examples of
of puberty of boys and girls in the body. ಬಾಯ್ಸ್ ಮತ್ತು ಗರ್ಲ್ಸ್ ಬಾಡಿನಲ್ಲಿ ಚೇಂಜಸ್ ಆಗೋದಕ್ಕೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅದಕ್ಕೆ 2 ಎಕ್ಸಾಂಪಲ್ಸ್ನ ಕೊಡಿ ಅಂತೇಳಿ. ಅವ್ರ ದೇಹದಲ್ಲಿ ಈಗ ನಿಮ್ಮಲ್ಲೇ ಎಷ್ಟೊಂದು ಚೇಂಜಸ್ ಆಗ್ತಿರುತ್ತೆ, ಅದನ್ನ 2 ಎಕ್ಸಾಂಪಲ್ಸ್ ಕೊಟ್ಟು ಬರೀರಿ. ಇಷ್ಟು ಇವತ್ತಿಂದ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮಾಡಿ ಸ್ಟೂಡೆಂಟ್. ಆ್ಯಂಡ್ ದೆನ್ write the functions of pituitary gland. ಪಿಟ್ಯೂಟರಿ ಗ್ಲ್ಯಾಂಡ್ಸ್ನ ಫಂಕ್ಷನ್ ಕಾರ್ಯ ಏನು? ರೈಟ್ ದ ಫಂಕ್ಷನ್ಸ್ ಆಫ್ ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಇಷ್ಟು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.